ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಂ.ಐ. ಜೋತಾವಾರ್ ಅಥವಾ ಮಲ್ಲಪ್ಪ ಜೋತಾವಾರ್. ಆದಮೇಲೆ ಈ ದಿನ ಒಂದಿಷ್ಟು ಕಾಂಗ್ರೆಸ್ ನಾಯಕ ಅಂದರೆ ನಿಮಗೆ ಗೊತ್ತಾಗಿಬಿಡ್ತದೆ. ಈಗ ರಾಹುಲ್ ಗಾಂಧಿ ಅಂತೇಳಿ ಅವ್ರು ಸುತ್ತಮುತ್ತ ಸ್ವಲ್ಪ ಚರ್ಚೆ ಮಾಡುವಂಥದ್ದು. ಜೊತೆಗೆ ಇನ್ನೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು, ವಯನಾಡನ್ನು ಬಿಟ್ಟುಕೊಟ್ಟಿದ್ದು. ಅತ್ಯಂತ ಕಷ್ಟ ಸಮಯದಲ್ಲಿ ರಾಹುಲ್ ಗಾಂಧಿಯವರನ್ನು ಎತ್ತಿಡಿದು ಒಬ್ಬ ಸಂಸದರನ್ನಾಗಿ ಮಾಡಿದಂಥ ಕ್ಷೇತ್ರವನ್ನು ಬಿಡಲಿಕ್ಕೆ ತಯಾರಾಗಿದ್ದಾರೆ. ಅದರ ಬದಲಾಗಿ ಅವರ ತಂಗಿ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿಯವರನ್ನು ಈ ವಯನಾಡಿನಿಂದ ನಿಲ್ಲಿಸುವಂಥ ಒಂದು ಯೋಚನೆ ಮಾಡಿದ್ದಾರೆ. ಈ ಒಂದು ಯೋಚನೆ ನಿಜವಾಗಿ ಒಳ್ಳೆಯದ ಸರಿನಾ ಅಂತಂದ ವಿಚಾರ ಮಾಡಬೇಕಾಗಿದೆ ಇವತ್ತು. ಮತ್ತು ರಾಯ್ಬರೇಲಿಯನ್ನು ತಮ್ಮರಿಟ್ಟುಕೊಂಡಿದ್ದಾರೆ. ರಾಯ್ಬರೇಲಿ ಮತ್ತು ಮೀರಟ್ ಇವೆರಡು ಕಾಂಗ್ರೆಸ್ನ ಅವಿಭಾಜ್ಯಾಂಗ. ಏನೋ ನನಗೆ ಒಂದು ಸ್ವಲ್ಪ ಸ್ಮೃತಿ ಇರಾಣಿಯವರಿಂದಾಗೆ ಒಂದು ಸ್ವಲ್ಪ ಹಿಂಜರಿತದಂಗಾಗಿದೆ ಕಾಂಗ್ರೆಸ್ಸಿಗೆ. ಮತ್ತು ಸತತ ಈ ಒಂದು ರಾಹುಲ್ ಗಾಂಧಿ ಅಥವಾ ಗಾಂಧೀಜಿ ಮನೆತಂದವರು ಇಂದಿರಾ ಗಾಂಧಿಯವರು ನೋಡಿಕೊಂಡು ಇಲ್ಲಿವರೆಗೆ ಅದು ಪೂರ್ವದಲ್ಲೇ ನಮ್ಮ ನೆಹರು ಅವರಾಗಿರ್ಬೋದು, ಫಿರೋಜ್ ಗಾಂಧಿಯವರಾಗಿರ್ಬೋದು, ಸೋನಿಯಾ ಗಾಂಧಿಯವರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ಇವರೆಲ್ಲರೂ ಇವೆರಡು ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಬಂದಂಥದ್ದು. ಮತ್ತು ಇವತ್ತಿಗೂ ಒಂದು ಗಾದಿ ಮಾತು ಉತ್ತರ ಪ್ರದೇಶದಲ್ಲ, ದೆಹಲಿಗೆ ಹೋಗುವ ದಾರಿ ಲಕ್ನೋದಿಂದ ಅಂತಲ್ಲ. ಯಾಕಂದ್ರೆ ಹಿಂದಿದು 84 ಸೀಟ್ ಇದ್ದು, ಇವತ್ತು 80 ಇದಾವೆ. ದೊಡ್ಡ ಕ್ಷೇತ್ರ, ಅತಿ ಹೆಚ್ಚು ಜನಸಂಖ್ಯೆ ಇದ್ದಂಥದ್ದು ಭಾರತದಲ್ಲ. ಹೀಗಾಗಿ ಇಲ್ಲಿ ಯಾರು ಮೆಜಾರಿಟಿ ಬಿಟ್ಕೊಳ್ತಾರ ಅವ್ರು ಗೆಲ್ತಾರ ಅಂತ, ಪ್ರಧಾನಿ ಆಗ್ತಾರ ಅಂತ ಒಂದು ಮಾತದ. ಈಗಂತೂ ಪ್ರಧಾನಿ ಪಟ್ಟಂತೆ ಮುಗಿದು ಹೋಗಿದೆ. ಅಂತೂ ಎದುರಿಸಿಬಿಟ್ಟು ಗೆಳೆಯರ ಸಹವಾಸದಿಂದ NDA ಮೂಲಕ ಮೋದಿ ಅವರಂತೂ ಪ್ರಧಾನಿ ಆಗಿದ್ದಾರೆ. ಆ ಪ್ರಧಾನಿ ಆಗಿದ್ದೇನೋ 3ನೇ ಸಲ ಆದರೂ ಸಹಿತ ಹಿಂದಿನ ಆಡಳಿತವನ್ನು ಮುಂದುವರಿಸೋಂಗೆ ಕಾಣ್ತದೆ. ಲಕ್ಷಣಂತೆ ಆರಂಭ ಹಂಗೆ ಅನ್ನಿಸ್ತದೆ. ನೋಡೋಣ. ಈಗ ಮೊದಲು ನಾವು ಈ ರಾಯ್ಬರೇಲಿನ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಯಾಕೆಂತಂದ್ರೆ ರಾಹುಲ್ ಗಾಂಧಿ ಆಲ್ರೆಡಿ ಭಾರತವನ್ನು ಕಾಲ್ನಡಿಯಿಂದ ಸುತ್ತಾಕಿದ್ರು, ಬಸ್ನಿಂದ ಸುತ್ತಾಕಿದ್ರು, ಜನರ ಜೊತೆ ಸಂಪರ್ಕ ಮಾಡಿದರು. ಜೊತೆಗೆ ನಮ್ಮ ಅಖಿಲೇಶ್ ಯಾದವ್ ಗೆಳೆತನ ಮಾಡಿಕೊಂಡು ಉತ್ತರ ಪ್ರದೇಶದಲ್ಲಿ ನೆಲೆ ಕಂಡುಕೊಂಡ್ರು. ಅವರೊಬ್ಬರಿಂದ ಅಲ್ಲ, ಅವ್ರ ಜೊತೆಗೆ ನಮ್ಮ ಸಮಾಜವಾದಿ ಅಖಿಲೇಶ್ ಯಾದವ್ರನ್ನು. ಹೀಗಾಗಿ ಇವತ್ತ ಒಂದು ಮುಖ ಆಗ್ಯದ ಅವರಿಗೆಲ್ಲ ಉತ್ತರ ಪ್ರದೇಶದಲ್ಲೇ. ಜನ ಇವ್ರನ್ನ ನಂಬಲಿಕ್ಕೆ ಶುರು ಮಾಡಿದಾರೆ. ಹೌದಪ್ಪ, ರಾಹುಲ್ ಗಾಂಧಿ ಯೋಗಿ ಇದ್ದಾನೆ ಅಂತೇಳಿ. ಮತ್ತು ರಾಹುಲ್ ಗಾಂಧಿಯವ್ರಿಗೂ ಅನಿಸ್ಲಿಕ್ಕೆ ಆಗ್ತದ, ನಾವು ಅಖಿಲೇಶ್ ಯಾದವ್ರನ್ನು ವಿಶ್ವಾಸ ತೆಗೆದುಕೊಂಡ ಇಲ್ಲಿ ಮುಂದುವರೆದ್ರೆ ಭವಿಷ್ಯ ಅದ ಅನ್ನುವಂಥದ್ದು. 2027 ಉತ್ತರ ಪ್ರದೇಶದ ಏನಪ್ಪ ಅಂದ್ರೆ ವಿಧಾನಸಭೆ ಚುನಾವಣೆಗಳು ಇದ್ದಾವೆ. ಹೀಗಾಗಿ RSS ಆದರೂ ಸಹಿತ ಇವತ್ತು ಏನಪ್ಪ ಅಂತಂದ್ರೆ ಮೋದಿ ನಂತರ ಯಾರು ಅನ್ನೋದು ಗುರುತ ಹಿಡಿಯುವಂಥ ಪ್ರಯತ್ನ ಮಾಡಲಿಕ್ಕೆ. ಅದಕ್ಕೆ 3ನೇ ಸಲ CM ಆಗಲು ಹೊರಟಂತಹ ಯೋಗಿ ಆದಿತ್ಯನಾಥ್ ಅವರನ್ನು ಮುಂದಿನ ಪ್ರಧಾನಿ ಅಂತೇಳಿ ಪ್ರೊಜೆಕ್ಟ್ ಮಾಡೋ ದಿಶೆಯಲ್ಲೇ ನನ್ನ ಪ್ರಯತ್ನವನ್ನು ಆರಂಭಿಸದ. ಯಾಕಂದರೆ ಈಗ ಮೋದಿಯವ್ರ ಜೊತೆ ತಿಕ್ಕಾಡ್ತಾ ಕೊಡೋಗಿಂತಲೂ ಇದೊಂದು 5 ವರ್ಷ ಅವರ ಆಳಿ ಹೋಗ್ರಿ. ಅದರ ನಂತರ ಅವರು ಗುಜರಾತನ್ನು 3 ಸಲ ಗೆದ್ದಿದ್ರು, ಇವರು ಉತ್ತರ ಪ್ರದೇಶನ 3 ಸಲ ಗೆದ್ದಿದ್ದಾರೆ. ಅದಕ್ಕೆ ಈ ಸಲ ಗೆಲ್ಲಿಸಿ 27ರಾಗ ಅವ್ರನ್ನ ಮುಂದಿನ ಪ್ರಧಾನಿ ಆಗಿ ಪ್ರೊಜೆಕ್ಟ್ ಮಾಡೋಣ ಉದ್ದೇಶ RSS ಇದ್ದರೆ. ಇದೇ ಹಿನ್ನೆಲೆಯಲ್ಲ ಇವತ್ತು ನಮ್ಮ ಏನಪ್ಪ ಅಂತಾರೆ ರಾಹುಲ್ ಗಾಂಧಿ ಅವರು ಈ ಸಲ ಅಂತ ಮುಗಿದೋಯ್ತು. 2